ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತ. ಭಾರತಿ ಅಂತ. ಅಮ್ಮ ಎಲ್ಲಿಂದ ಬರ್ತಿದ್ದೀರಿ ನೀವು? ನಾವು ಇಲ್ಲಿ ಮುನೇಶ್ವರ ಬ್ಲಾಕ್ ಇದರಿಂದ ಬರ್ತಾ ಇದ್ದೀವಿ. ನಮ್ಮ ಮನೆಯವರಿಗೂ ಕಾಲು ನೋವಿತ್ತು, ನನ್ನ ಮಗನಿಗೂ ಬೆನ್ನು ನೋವಿತ್ತು. ನಿಮ್ಗೆ ಯಾರು ಸರಕೇರ್ ಬಗ್ಗೆ ತಿಳಿಸಿದ್ದು? ಈಗ ನಮಗೆ ಸಿತಾರ್ಕಲ್ಲು ನಮ್ಮ ಫ್ರೆಂಡು ಗೀತಾ ಅಂತ, ಅವ್ರ ಹೆಸರು ಗೀತಾಳಿ ನಾವು ಹೇಳೋದು, ಅವರು ಅರುಂಧತಿ ಅಂತ. ಅವರು ನಿಮಗೆ ಸರಕೇರ್ ಬಗ್ಗೆ ತಿಳಿಸಿದ್ರು. ನೀವು ಸರಕೇರ್ ಬರೋ ಮುಂಚೆ ಮೊದಲು ನಿಮ್ಗೇನು ಪ್ರಾಬ್ಲಮ್ಸ್ ಇತ್ತಮ್ಮ? ನನಗೆ ಕಾಲು ನೋವಿತ್ತು. ನಿಮ್ಗೆ ಕಾಲು ನೋವು, ತಲೆನೋವು ಇತ್ತು. ಕಾಲು ನೋವು, ತಲೆನೋವು ಇತ್ತು. ಎಷ್ಟು ವರ್ಷದಿಂದ ಇತ್ತು ಕಾಲು ನೋವು? ಸುಮಾರು ಒಂದು 20-25 ವರ್ಷದಿಂದನೇ ಇತ್ತು. 25 ವರ್ಷದಿಂದ ಇತ್ತು. 25 ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸಿದ್ರಮ್ಮ? ತೋರಿಸಿದ್ದೆ. ತುಂಬ ಏನು ಔಷಧಿ ಮಾಡಿಲ್ಲ ಅದಕ್ಕೆ. ಅಂದರೆ ಜಾಸ್ತಿ ಆದಾಗ ಮಾತ್ರೆ ತಗೊಳ್ಳೋದು, ಇಲ್ಲ ಅಂದ್ರೆ ಒಂದು ಸ್ವಲ್ಪ 3-4 ತಿಂಗಳ ಬಿಡೋದು, ಆ ಥರ ಮಾಡಿಕೊಂಡು ಇದ್ದೆ ನಾನು. ಆದರೆ ಸರಾಕೇರಿಗೆ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದೆಲ್ಲ ಮಾತ್ರೆ ತಗೊಳ್ಳಲ್ಲ ನಾನು. ಮಾತ್ರೆ ಎಲ್ಲ ತಗೊಳ್ಳಲ್ಲ. ಡೈಲಿ ನಾವು ಯೂಸ್ ಮಾಡ್ತೀವಿ ಇದು. ಥೆರಪಿ ಮಾಡ್ತೀವಿ. ಈಗ ಸರಕೇರು ಬಂದು ಎಷ್ಟು ದಿನಕ್ಕೆ ಕಾಲು ನೋವು ಕಮ್ಮಿ ಆಯ್ತು? ಇಲ್ಲ, ನಾವೊಂದು 6 ತಿಂಗಳ ಬಂದೆ, ಮಧ್ಯ ಬಿಟ್ಬಿಟ್ಟು ಕಂಟಿನ್ಯೂ ಅಂತ ಬಂದಿಲ್ಲ. ಮಧ್ಯೆ 1 ತಿಂಗಳ 2 ತಿಂಗಳ ಹಿಂಗೆಲ್ಲ ಬಿಟ್ಟೆ. ಆಮೇಲೆ ನನಗೆ ಮತ್ತೆ ಪುನಃ ಬಂದೆ. ಒಂದು 8-9 ತಿಂಗಳಿಗೆ ನಂಗೆ ಸ್ವಲ್ಪ ಕಡಿಮೆ ಆಯಿತು, ಕಾಲು ನೋವು ಕಮ್ಮಿ ಆಯಿತು. ಅಂದ್ರೆ 25 ವರ್ಷದಿಂದ ಇದ್ದಂತ ಕಾಲು ನೋವು ನೀವು ಅದು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಥೆರಪಿ ಮಾಡಿಲ್ಲ, ಸ್ವಲ್ಪ ಬಿಟ್ಟು ಥೆರಪಿ ಮಾಡಿದ್ಮೇಲೆ ಕಾಲು ನೋವು ಕಮ್ಮಿ ಆಯಿತು. ನೆಕ್ಸ್ಟ್ ಅಪ್ಪನಿಗೆ ಏನು ಪ್ರಾಬ್ಲಮ್ಸ್ ಇತ್ತು? ಅವರಿಗೂ ಕಾಲು ನೋವು, ಅವರಿಗೆ ಮಂಡಿ ನೋವಿತ್ತು. ಮಂಡಿ ನೋವಿತ್ತು ಮತ್ತು ಬೆನ್ನು ಸೊಂಟ ನೋವೆಲ್ಲ ಇತ್ತು ಅವರಿಗೆ. ಅದು ಮಂಡಿ ಅವರಿಗೊಂದು ಈ ಕೊರೋನಾದಿಂದ ಶುರುವಾಗಿದೆ. ಕೊರೋನಾದಲ್ಲಿ ಅವ್ರಿಗೆ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು ಸ್ಟಾರ್ಟ್ ಆಯಿತು. ಹಾಸ್ಪಿಟ್ಲಿಗೆ ತೋರಿಸಿದಾಗ ಏನಂತ ಹೇಳಿದ್ರು? ಅವ್ರಿಗೆ ಮಂಡಿ ಚಿಪ್ಪು ಚೇಂಜ್ ಮಾಡಬೇಕು ಅಂದರು. ಮಂಡಿ ಮೂಳೆ ಚಿಪ್ಪೆ ಸೌದೋಗಿದೆ, ಮಂಡಿ ಚಿಪ್ಪೆ ಚೇಂಜ್ ಮಾಡಬೇಕು, ಆಮೇಲೆ ಸರಿ ಹೋಗುತ್ತೆ ಅಂದರು. ನಾವು ಮಾಡಿಸಿಲ್ಲ, ಅದು ನೀವು ಮಾಡಿಸಿಲ್ಲ. ಅಪ್ಪ ಸರಕೇರು ಬಂದು ಎಷ್ಟು ದಿನಕ್ಕೆ ಥೆರಪಿ ತಗೊಂಡು? ಅವರು ನಾನು ಎಲ್ಲ ಸೇಮ್ ಒಂದೇ ಇದರಲ್ಲೇ ಬಂದಿದ್ದು. ಆದರೆ ಅವರಿಗೆ ಸುಮಾರು ಒಂದು ತಿಂಗಳಿಗೆ ಗೊತ್ತಾಯಿತು, ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ರೆಗ್ಯುಲರ್ ನನಗಿಂತ ಜಾಸ್ತಿ ಅವ್ರು ಹೋಗಿದ್ದಾರೆ ಸರಕೇರಿಗೆ. ರೆಗ್ಯುಲರಾಗಿ ಅವ್ರು ಹೋಗ್ತಾಯಿದ್ರು, ನಾನೇ ಮಧ್ಯೆ ರಜೆ ಹಾಕ್ಬಿಡ್ತಿದ್ದೆ, ಹೋಗ್ತಿಲ್ಲ. ಹಾಗಾಗಿ ಅವ್ರಿಗೆ ಪರವಾಗಿಲ್ಲ. ಇವಾಗ ಪರವಾಗಿಲ್ಲ. ಇವಾಗ ಅಂದರೆ ನಾವು ಮಾತ್ರೆ ತಿನ್ನಂಗೆ ಇದ್ರಲ್ಲಿ ತೊಗೊಳ್ಬೇಕು. ಈ ಥರ ಥೆರಪಿ ಡೈಲಿ ಮಾಡಿದ್ರೆ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಿದೆ. ಇವಾಗ ನೀವು ಅಪ್ಪನಿಗೆ ನೋವು ಕಮ್ಮಿ ಆದ್ಮೇಲೆ ನೀವು ಮನೆಗೆ ಯಾಕೆ ಮ್ಯಾಟ್ನ ತಗೋಬೇಕು, ಬೆಡ್ನ ತಗೋಬೇಕು ಅಂತ? ಇಲ್ಲ, ನನ್ನ ಮಗನೂ ಪೌರೋಹಿತ್ಯ ಮಾಡೋದು, ನಮ್ಮ ಮನೆಯವರು ಪೌರೋಹಿತ್ಯ ಮಾಡೋದು. ಹಂಗೆ ಅವ್ರಿಗೆ ರೆಗ್ಯುಲರ್ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಒಂದು ದಿವಸನೂ ಬಿಡದೆ ಹೋದ್ರೆ ಮಾತ್ರ ನಮಗದು ಬೆನಿಫಿಟ್ ಸಿಗುತ್ತೆ. ಇಲ್ಲ ಮತ್ತು ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಇಲ್ಲಿ ನಾವು ಎಷ್ಟೊತ್ತಿಗೆ ಬಂದರೂ ತೊಗೊಳ್ಬೋದು ಮನೇಲಿದ್ರೆ. ಅದಕ್ಕೆ ನಾವೊಂದು ಹಿಂಗೆ ತೊಗೊಳ್ಳೋಣ, ಮನೆಗೆ ತೊಗೊಳ್ಳೋಣ ಅಂತ ಅನ್ಕೊತೀವಿ. ಅಮ್ಮ, ಆಗ ಮ್ಯಾಟ್ ತಗೋಬೇಕಾದ್ರೆ ಕಾಶ್ವೇಜ್ ಜಾಸ್ತಿ ಇದೆ, ಬೇಡ ಇಲ್ಲೇ ಗುಣ ಆಗ್ತಿದೆಯಲ್ಲ, ಬಂದ್ರೆ ತಗೊಂಡ್ರಾಯ್ತು ಅಂತ ನೀವು ಯೋಚನೆ ಮಾಡ್ಲಿಲ್ವಾ? ಅಲ್ಲ, ಯೋಚನೆ ಆಗಿತ್ತು. ನಮ್ಗೆ ಒಂದ್ಸಲ ಹೆವಿ ಹೇಳಿ ಅನಿಸ್ತು. ಆದರೆ ಏನು ಮಾಡ್ತೀರಾ, ನಮ್ಗೆ ಹೋಗ್ಲಿಕ್ಕೆ ಆಗಲ್ಲಲ್ವಾ. ಹಂಗಾಗಿ ನಾವು ಹೆವಿ ಆದರೂ ಅಡ್ಡಿಲ್ಲ, ಮನೇಲಿ ಇದ್ರೆ ಎಲ್ಲರೂ ತೊಗೊಳ್ಬೋದಲ್ವಾ. ಮಗ ತೊಗೊಳ್ಬೋದು, ನಾನು ತೊಗೊಳ್ಬೋದು, ನಾವು ಸೊಸೆ ತೊಗೊಳ್ಬೋದು, ಆ ಥರ ಇದ್ರಲ್ಲಿ ತೊಗೊಂಡ್ವಿ. ಮನೆಗೆ ತೊಗೊಂಡು ಈಗ ಮನೆಗೆ ತೊಗೊಂಡ್ಮೇಲೆ ಚೆನ್ನಾಗಿ ಎಲ್ಲರೂ ಕೂಡ ಬಳಸ್ತಿದ್ದೀರ. ಕೆಲವು ಒಂದೊಂದ್ಸಲ ಇದೆ ಹಿಂಗೆ ಡೈಲಿ ತೊಗೊಳಕ್ಕಾಗಲ್ಲ, ಆದ್ರೆ ಸುಮಾರು ಉಪಯೋಗಿಸ್ತಾರೆ. ಅಮ್ಮ, ಈಗ ಎಷ್ಟು ದಿನ ಆಯ್ತು ನೀವು ಇದನ್ನ ಮನೆಗೆ ತಗೊಂಡು? ನಾವು ತಗೊಂಡು 1 ವರ್ಷ ಆಯ್ತು. ಒಂದು ವರ್ಷದಲ್ಲಿ ಒಂದು ದಿನಕ್ಕೂ ಕೂಡ ಬೆಡ್ದು ಏನು ಪ್ರಾಬ್ಲಮ್ಸ್ ಬಂದಿಲ್ಲ ನಿಮ್ಗೆ? ಇಲ್ಲ, ಇವತ್ತಿನವರೆಗೂ ಕೂಡ ಚೆನ್ನಾಗಿ ನಿಮ್ಗೆ ಚೆನ್ನಾಗಿದೆ. ಅಂದರೆ ಈ ಕರೆಂಟ್ ಹೋಗೋದು ಅಥವಾ ಕರೆಂಟ್ ಹೋದ್ರೆ ಬಿಡಿ, ಅದೇನು ತೊಂದರೆ ಇಲ್ಲ. ಆದರೆ ಬಿಸಿ ಆಗುತ್ತೆ. ಚಳಿಗಾಲದಲ್ಲಿ ಮಾಮೂಲಿ ಸುಮಾರಿಗೆ ಬಿಸಿ ಆಗಲ್ಲ. ಚಳಿಗಾಲದಲ್ಲಿ ನಮ್ಮ ಮನೆಯವ್ರು ಹೇಳ್ತಿದ್ರು, ಇದೇನು ಬಿಸಿನೇ ಆಗಲ್ಲ, ಚಳಿ ಅಲ್ವಾ, ಚಳಿ ಜಾಸ್ತಿ ಇರೋದ್ರಿಂದ ಬಿಸಿ ಆಗಲ್ಲ. ಇವಾಗೆಲ್ಲ ಬಿಸಿ ಆಗುತ್ತೆ, ಬಿಸಿ ಎಲ್ಲ ಚೆನ್ನಾಗುತ್ತೆ. ಇದನ್ನ ತಗೊಂಡ್ಮೇಲೆ ಕರೆಂಟ್ ಬಿಲ್ ಏನಾದ್ರು ಜಾಸ್ತಿ ಬರೋದು ಆ ಥರ ಏನಾದ್ರು? ಇಲ್ಲ, ಆ ಥರ ಏನಿಲ್ಲ. ಆ ಥರ ಏನಿಲ್ಲ, ಚೆನ್ನಾಗಿ ಉಪಯೋಗಿಸ್ತಿದ್ದೀರಾ. ಅಮ್ಮ, ಇವಾಗೆಲ್ಲ ನೀವು ಚೆನ್ನಾಗಿ ಬಳಸೋದ್ರಿಂದ ಇಲ್ಲಿ ನಮ್ಮ ಸರಕೇರಿಗೆ ಬರುವಂಥ ಅಪ್ಪ ಅಮ್ಮದಿರಿಗೆ ನೀವೇನು ಹೇಳಕ್ಕೆ ಇಷ್ಟ? ಅಲ್ಲ, ನಾನೇನು ಹೇಳ್ತೀನಿ ಅಂದರೆ, ನನಗೂ ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ, ನಾನು ಸುಮಾರು ತುಂಬ ಜನಕ್ಕೆ ಹೇಳಿದ್ದೀನಿ, ಅವ್ರು ಹೋಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ನಂಗೆ ಹಿಂಗೆ ಕಾಲು ನೋವಿತ್ತು, ನನಗೆ ಹುಷಾರಾಗಿದೆ, ತಲೆನೋವಿತ್ತು, ತುಂಬ ತಲೆನೋವು, ವಾರದಲ್ಲಿ 4 ದಿವಸ ಬರ್ತಿತ್ತು. ನನಗೆ ಅಲ್ಲಿ ಕಂಟ್ರೋಲ್ ಆಯಿತು. ನನಗೆ ಹಬೆ ತಗೊಂಡು ಇವಾಗೂ ಸ್ಟೀಮ್ ಮಾಡಿದ್ನಲ್ಲ, ಕಡಿಮೆ ಆಯಿತು ನನಗೆ. ನಾನು ಹೇಳಿದ್ದೀನಿ ಅವರಿಗೂ, ನೀವು ಹೋಗಿ ತಗೊಳ್ಳಿ ಹೇಳ್ತಿಲ್ಲ. ಅವ್ರಿಷ್ಟ, ಅದು ನಾವೇನು ಒತ್ತಾಯ ಮಾಡೋಕ್ಕಾಗಲ್ಲ. ನೀವು ಹೋಗಿ ಅಂತ ಹಿಂಸೆ ಮಾಡೋಕ್ಕಾಗಲ್ಲ. ಎಲ್ಲರೂ ಬನ್ನಿ, ಎಲ್ಲರೂ ಹೋಗ್ರಿ ಅಂತ ಹೇಳಿದ್ದೀನಿ ನಾನು. ಸರಿ, ತುಂಬ ಧನ್ಯವಾದ.